ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಷ್ಠಾಪಿಸಿ 7-8 ತಿಂಗಳು ಕಳೆದರೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ದಲಿತ ಮುಖಂಡರ ಪ್ರತಿಷ್ಠೆಗಾಗಿ ಅಂಬೇಡ್ಕರ್ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡದೇ ಇರುವುದನ್ನು ಖಂಡಿಸಿ ಪುರಸಭೆಯ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ನಂಜುಂಡಮೈಮ್ ನೇತೃತ್ವದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡುವ ಮೂಲಕ ತಾಲೂಕು ಆಡಳಿತಕ್ಕೆ ಛೀಮಾರಿ ಹಾಕಿದರು. ರಂಗೇಗೌಡ, ರಾಜ್ಕುಮಾರ್, ಅಶೋಕ್, ಗಂಗಾಧರ್, ಪ್ರಶಾಂತ್, ಸತೀಶ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಅಂಬೇಡ್ಕರ್ ಪ್ರತಿಮೆ ಎರಡನ್ನೂ ಮಾಡದೆ ಒಂದೇ ಪ್ರತಿಮೆಯನ್ನು ಮಾಡುತ್ತಿರುವ ತಾಲೂಕು ಆಡಳಿತಕ್ಕೆ ಬೋಲೋ ಭಾರತ್ ಮಾತಾ ಕಿ. ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣಗೊಳಿಸಿದ ತಾಲೂಕು ಆಡಳಿತಕ್ಕೆ, ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣಗೊಳಿಸಿದ ತಾಲೂಕು ಆಡಳಿತಕ್ಕೆ, ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣಗೊಳಿಸಿದ ತಾಲೂಕು ಆಡಳಿತಕ್ಕೆ ಬೋಲೋ ಭಾರತ್ ಮಾತಾ ಕಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕೆಂದು ದಿನಾಂಕ 23/6/2026 ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ಬೇಡಿಕೆ ಸಲ್ಲಿಸಿದ್ದವು. ಈ ಮನವಿಗೆ ಸ್ಪಂದಿಸದೆ ಕಾಲಹರಣ ಮಾಡಿ ಪ್ರತಿಮೆಯನ್ನು ಅನಾವರಣ ಮುಂದೂಡುತ್ತಿದ್ದ ತಾಲೂಕು ಆಡಳಿತದ ವಿರುದ್ಧ ಇವರ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ನಾವು 2 ತಿಂಗಳೊಳಗಾಗಿ ಈ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಿ ಅಂತ ದೂರು ಕೊಟ್ಟಿದ್ದೆವು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ವಿಳಂಬ ಮಾಡುತ್ತಿರುವ ತಾಲೂಕು ಆಡಳಿತ ವೈಖರಿಯನ್ನು ಖಂಡಿಸಿ ಈ ದಿನ 25/8/26 ಮಂಗಳವಾರ ಅರೆಬೆತ್ತಲೆ ಚಳವಳಿಯನ್ನು ಮಾಡುತ್ತಿದ್ದೇವೆ. ಹಾಸನ ಜಿಲ್ಲೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆದು ತಾಲೂಕು ಆಡಳಿತಕ್ಕೆ ಛೀಮಾರಿ ಹಾಕುತ್ತಾ ಇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಟಾರ್ಪಾಲ್ ಸುತ್ತಿ ಪ್ರತಿಮೆಯನ್ನು ಅನಾವರಣ ಮಾಡದೆ ಅವಮಾನ ಮಾಡುತ್ತಿರುವ ತಾಲೂಕು ಆಡಳಿತಕ್ಕೆ ಧಿಕ್ಕಾರ, ಧಿಕ್ಕಾರ. ತಾಲೂಕು ಆಡಳಿತಕ್ಕೆ ಧಿಕ್ಕಾರ, ತಾಲೂಕು ಆಡಳಿತಕ್ಕೆ 9/2026 ದಿನದಂದು ಈ ಪ್ರತಿಮೆಯನ್ನು ಅದರ ಒಳಗಡೆ ಅನಾವರಣ ಮಾಡದೇ ಇದ್ದರೆ ಮುಂದೆ ಲಬೋ ಚಳವಳಿಯನ್ನು ಮಾಡಬೇಕಾಗುತ್ತದೆ ಎಂದು ತಿಳಿಸುತ್ತಾ ಈ ಮನವಿಯನ್ನು ನೀಡುತ್ತಿದ್ದೇವೆ. ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ. 29 ಆದಮೇಲೆ ಲಬೋ ಚಳವಳಿ ಆದಮೇಲೆ ಇವರು ಏನಾದರೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡದೇ ಇದ್ದರೆ SC/ST ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಸಿಮೆಂಟ್ ಮಂಜೂರವರು, ಲಿಂಬಾವಳಿ ಅವರು ಮತ್ತು ರಾಜ್ಯಾಧ್ಯಕ್ಷರಾದ ವಿಜಯಣ್ಣ, ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಸಾಹೇಬರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಂಜಿ ಗೌಡರು, ನಾರಾಯಣ ಸ್ವಾಮಿಗಳನ್ನು ಕರೆದು ನಾವೇ ಈ ಪ್ರತಿಮೆಗೆ 100 ಲೀಟ್ರು ಹಾಲಿನ ಅಭಿಷೇಕ ಮಾಡಿ ಬಿಜೆಪಿ ನೇತೃತ್ವದಲ್ಲಿ ಈ ಅಂಬೇಡ್ಕರ್ ಪುಣ್ಯಾತ್ಮನ ಪ್ರತಿಮೆಯನ್ನು ಅನಾವರಣ ಮಾಡ್ತೇವೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಅನಾವರಣ ಮಾಡದೇ ಇರೋ ತಾಲೂಕು ಆಡಳಿತಕ್ಕೆ ಪ್ರತಿಮೆಯನ್ನು ಪುರಸಭೆ SC/ST ಕಲ್ಯಾಣ ನಿಧಿಯಿಂದ 34 ಲಕ್ಷ ರೂಪಾಯಿಗಳನ್ನು ಬಿಆರ್ ಅಂಬೇಡ್ಕರ್ ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪ್ರತಿಮೆಯನ್ನು ಮಾಡಲು ಈ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಇದಾಗಲೇ ಟೆಂಡರ್ ಆಗಿದೆ. ಫೌಂಡೇಶನ್ ಸುತ್ತ ಸ್ಟಿಲ್ ಇದು ಸ್ಟಿಲ್ ಗ್ರಿಲ್ಸು ಕೆಳಗಡೆ ಎರಡಕ್ಕೂ ಮಹಾತ್ಮ ಗಾಂಧಿ ಪ್ರತಿಮೆ ಮತ್ತು ಅಂಬೇಡ್ಕರ್ ಪ್ರತಿಮೆ ಎರಡಕ್ಕೂ ಸಹ ಇಂಟರ್ಲಾಕ್ ಮತ್ತೆ ಉಳಿದಂಥ ಜಾಗಕ್ಕೆ ಪಾರ್ಕ್ ಅಭಿವೃದ್ಧಿ ಮಾಡಬೇಕು. ಈ ಅಂಬೇಡ್ಕರ್ ಪ್ರತಿಮೆಗೆ 9 ಅಡಿಯಿಂದ 10 ಅಡಿಯ ಮೇಲೆ ಎತ್ತರದ ಪೀಠ 2 ಪೀಠಕ್ಕೂ ಮಾಡಬೇಕು. ಈಗಾಗಲೇ 2 ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಭವನದ
ಈ ಪುತ್ಥಳಿಗೆ ಈ ಪ್ರತಿಮೆಯನ್ನು ಮಾಡಲು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ಅದು ಟೆಂಡರ್ ಆಗಿದೆ. ಈಗ ನೋಡಿದರೆ ಅಂಬೇಡ್ಕರ್ ಪ್ರತಿಮೆ ಒಂದಾಗಿದೆ, ಮಹಾತ್ಮ ಗಾಂಧೀಜಿ ಇನ್ನೂ ಆಗಿಲ್ಲ. ಆಗುತ್ತೋ ಇಲ್ವೋ, ಆ ದುಡ್ಡು ಎಲ್ಲೋಯ್ತು, ದುಡ್ಡು ತಿಂದವರು ಇಲ್ವೋ, ದಯಮಾಡಿ ತಿಳಿಸ್ಬೇಕಾಗಿ ವಿನಂತಿ. ಅತಿ ಶೀಘ್ರದಲ್ಲೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಏನು ಅನಾವರಣ ಮಾಡ್ತಿರೋ ಅದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಪ್ರತಿಭೆಯನ್ನು ಸಹ ರೆಡಿ ಮಾಡಿ ಎರಡನ್ನು ಒಟ್ಟಿಗೆ ಮಾಡಬೇಕು ಅಂತ ನಮ್ಮ ಒತ್ತಾಯವನ್ನು ಮಾಡ್ತೀವಿ. ಯಾಕಪ್ಪ ಅಂತಂದರೆ SC ST ವತಿಯಿಂದ ಪುರಸಭೆ ವತಿಯಿಂದ 2 ಪ್ರತಿಮೆ ಮಾಡಲಿಕ್ಕೆ 34 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗಿದೆ. 2 ಪ್ರತಿಮೆಯನ್ನು ಒಟ್ಟಿಗೆ ಮಾಡಬೇಕು ಅಂತ ನಮ್ಮ ಒಕ್ಕಲಿನ ಆಗ್ರಹ. ಬೋಲೋ ಭಾರತ್ ಮಾತಾ ಕಿ.